ಒಪ್ಕೊಂಡಾರೆ. ಇನ್ನೂ ಒಂದು ಪರಿಶೀಲನೆ ಮಾಡ್ತೀನಿ, ಇಲ್ಲ ಕೇಸ್ ಮಾಡ್ತೀನಿ ಮೇಲೆ ವೆರಿಫಿಕೇಶನ್ ಆಗಿದ್ದೀವಿ ಸರ್. ಡೂಪ್ಲಿಕೇಟ್ ಅಂತೇಳಿ ಅವ್ರು ಒಪ್ಕೊಂಡಾರೆ. ಯಾರು ಇಲ್ಲಿ ಆಫೀಸರ್ ಅದಾರಲ್ಲ ಚುಟಿಯಾಗಿ ಹೋಗೋದಾರೆ ಅಂತ ಒಂದು ಆರೋಪ ಮಾಡಿದ್ರಿ. ಏನು ಸರ್ ಅದು ಅಂತ? ಏನಿಲ್ಲ, ಅದು ನಮ್ಮ ಪಾಲಿಕೆಯಲ್ಲಿಂದ ಒಂದು 45 ವರ್ಷ ಹಿಂದೆ ಕೃಷ್ಣಾಪುರ ಗ್ರಾಮದಾಗ ಖುಲ್ಲಾ ಜಾಗ, ಖಾಲಿ ಜಾಗ ಇತ್ತು ನಮ್ಮ ಪಾಲಿಕೆ ಹೆಸರಲ್ಲಿ. ಅಲ್ಲೇ ಪಾಲಿಕೆಯಿಂದ ಅದು ಪ್ಲಾಟನ್ನು ಮಾಡಿದರು, ಲೇಔಟನ್ನು ಮಾಡಿದರು. ಆ ಪಾಲಿಕೆ ಲೇಔಟ್ಗೆ ಇದು ಕಲಾವಿದರು ಮತ್ತು ರಿಟೈರ್ ನೌಕರದಾರರು, ಹಿಂದುಳಿದವರು, ದಲಿತರು ಅಂಥವ್ರಿಗೆ ಈ ಪ್ಲಾಟನ್ನು ಅಲೌಟ್ ಮಾಡಿದರು. ಆ ಪ್ಲಾಟ್ದಾಗ ಕನಿಷ್ಠ ಒಂದು 3,000 ಪ್ಲಾಟ್ ಆಗ್ಯಾವಲ್ಲೇ. ನಮ್ಮ ಬರೀ ನನ್ನ ವಾರ್ಡ್ ವ್ಯಾಪ್ತಿದಾಗ ಬರುವ ಸರ್ವೆ ನಂಬರ್ 80ದಾಗ ಒಂದು 300-400 ಪ್ಲಾಟ್ ಆಗ್ಯಾವ. ಆ ಪ್ಲಾಟ್ದಾಗ ಏನಾಗ್ಯಾವ, ಪಾಲಿಕೆಯಿಂದ ಭಾಳಷ್ಟು ಮಂದಿಗೆ ಅಲೌಟ್ ಆಗಿದ್ರು. ಅದ್ರಾಗ ಸ್ವಾಧೀನ ಪತ್ರವನ್ನು ಕೊಟ್ಟಿದ್ದರು. ಭಾಳಷ್ಟು ಮಂದಿ ಆ ಟೈಮ್ದಾಗ ಅದು ಒಂದು ನಮೂನಿ ಜಂಗಲ್ ಇದ್ದಂಗೆ ಇತ್ತದು, ಅಲ್ಲೇ ಯಾರೂ ಹೋಗ್ತಿದ್ದಿಲ್ಲ. ಬಡವ್ರಿಗೆ ಮನೆ ಇದ್ದಿಲ್ಲಲ್ಲ, ಅಂಥವ್ರು ಹೋಗಿ ಅಲ್ಲೇ ವಾಸ ಮಾಡ್ಕೊಂಡು ಜೀವನನೂ ಮಾಡ್ಕೊಡಕತ್ತಾರ. ಅವ್ರ ಕಡೆ ಸ್ವಾಧೀನ ಪತ್ರನೂ ಇದೆ. ಸ್ವಲ್ಪ ಮಂದಿ ಖರೀದಿನೂ ಮಾಡ್ಕೊಂಡಾರ, ಸ್ವಲ್ಪ ಮಂದಿನೂ ಖರೀದಿ ಮಾಡ್ಕೋಬೇಕು. ಸೊ ಅದು ವಿಷಯ ಬೇರೆ ಇದೆ. ನಾಳೆ ಅವರು ನಮ್ಮ ಕಡೆ ಬರ್ತಾರೆ, ಸೇಲ್ ಪರ್ಮಿಷನ್ ಬರ್ತಾರೆ, ಈ ಸುತ್ತ ಮಾಡ್ಲಿಕ್ಕಾರ ಬರ್ತಾರೋ. ಅವ್ರದ್ದು ಏನದು ತುಂಬೋದು ಹಣ ಇದೆಯಲ್ಲ, ಅದು ತುಂಬಿ ಮರುಮಠ ಅದರ ಕಂಡೀಷನ್ಸ್ ಅದಾವೆ. ಮರು ಮಾರಾಟ ಮಾಡಬೇಕಂತ ಹೇಳಿದರೆ ಒಂದು ಪ್ಲಾಟಿಗೆ 30%, ಒಂದು ಪ್ಲಾಟಿಗೆ 50%, ಈ ಥರನೂ ಇದ್ದಿದ್ದು. ಇಸ್ವಿದಾಗ ನೀವು ಅದು ಸೇಲ್ ಮಾಡ್ತಿರಲ್ಲ, ಆ ಇಸ್ವಿದಾಗ ಆ ಟೈಮಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ದುಡ್ಡನ್ನು ಕಾರ್ಪೊರೇಷನ್ಗೆ ತುಂಬಿ ಅದು ಸೇಲ್ ಮಾಡಬೇಕು ಅಂಥೇಳಿ ಕಂಡೀಷನ್ ಇತ್ತದು. ಸೊ ಅದು 15-20 ವರ್ಷ 40 ವರ್ಷ ಆದಮೇಲೆ ಒಂದು 20 ವರ್ಷ ಕಂಡೀಷನ್ ಹಾಕಿದ್ರು ಅವರು, ಸೇಲ್ ಮಾಡಬಾರ್ದು ಅಂಥೇಳಿ. ಈಗೆಲ್ಲ ಏನಾಗ್ಯಾವ, ಅದ್ರಾಗ ಭಾಳಷ್ಟು ಮಂದಿ ಅದ್ರಾಗ 3,000 ಪ್ಲಾಟ್ದಾಗ ಭಾಳಷ್ಟು ಮಂದಿ ನಮ್ಮ ಕಡೆ ಸೇಲ್ ಪರ್ಮಿಷನ್ ತೊಗೊಂಡಿಲ್ಲ. ಬಂದು ಸೇಲ್ ಪರ್ಮಿಷನ್ ಏನಿದೆ ಅಲ್ಲ, ಅದು ಡೂಪ್ಲಿಕೇಟನ್ನು ಕ್ರಿಯೇಟ್ ಮಾಡ್ಕೊಂಡ ಅದ್ರ ತೊಗೊಂಡು ನಮ್ಮ ಕಾರ್ಪೊರೇಷನ್ದಾಗ CCಯನ್ನು ಪಡ್ಕೊಂಡಾರ, ಈ ಸುತ್ತನ್ನು ಮಾಡ್ಕೊಂಡಾರ. ಅಂಥವು 2-3 ವಿಷಯ ತೊಗೊಂಬಂದು ನಾನು ಸಾಮಾನ್ಯ ಸಭೆದಾಗ ಅದು ಸಬ್ಮಿಟ್ ಮಾಡೀನಿ. ಎಲ್ಲ ಆಫೀಸರ್ಸ್ಗೆ ಈಗ ಈ ವಿಷಯ ಬಗ್ಗೆ ಎಲ್ಲ ಅರ್ಥ ಆಗೈತಿ. ಮತ್ತು ಅದು ಸೇಲ್ ಪರ್ಮಿಷನ್ ಹೆಂಗೆ ಡೂಪ್ಲಿಕೇಟ್ ಆಗೈತೆ ಅಂತೇಳಿ ಅದನ್ನು ಪ್ರೂಫ್ ಮಾಡೀವಿ ನಾವು. ಈಗ ನಾನು ಸಾಮಾನ್ಯ ಸಭೆದಾಗ ನಮ್ಮ ಕಮಿಷನರ್ ಸಾಹೇಬ್ರಿಗೆ, ನಮ್ಮ ಮೇಯರ್ ಸಾಹೇಬ್ರಿಗೆ ಮನವಿಯನ್ನು ಮಾಡ್ಕೊಂಡಿನಿ. ಏನಪ್ಪ ಅಂಥೇಳಿದರೆ, ಇದು ನಾವು ಹಂಗೆ ಬಿಟ್ಟರೆ ಭಾಳ ಸಮಸ್ಯೆ ಆಗ್ತಾವೆ. ಇನ್ನೂ ಒಂದು 100-200 ಪ್ಲಾಟ್ ನಮ್ಮ ಖುಲ್ಲಾ ಅದಾವಲ್ಲೇ, ಆ ಪ್ಲಾಟನ್ನು ನಮ್ಮ ಕಬ್ಜೆಗೆ ತೊಗೋಬೇಕು. ಎರಡನೇದು, ಯಾರು ಈ ಥರ ಚೀಟಿಂಗ್ ಮಾಡ್ಯಾರಲ್ಲ ಅವ್ರಿಗೆ ನಾವು ಬಿಡಬಾರ್ದಲ್ಲ. ನಾವು ಅದಕ್ಕೆ ಭಾಳಷ್ಟು ಸಲ ಕಮಿಟಿ ಮಾಡೀವಿ, ತನಿಖೆ ಮಾಡೀವಿ, ಏನೂ ಅದರದ್ದು ಲಾಭ ಆಗಿಲ್ಲ. ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿನಿ. ನಮ್ಮ ಹುಬ್ಳಿ ಧಾರವಾಡ ಕಮಿಷನರ್ ಅವ್ರಿಗೆ ಈ ವಿಷಯನ್ನು ತಿಳಿಸಿ ಅವ್ರ ಕಡೆಯಿಂದ ಒಂದು ಸಹಾಯ ತೊಗೊಂಡು ಯಾರ್ಯಾರು ಈ ಥರ ಫೇಕ್ ಡಾಕ್ಯುಮೆಂಟ್ ಮಾಡ್ಯಾರ ಅವ್ರ ಮೇಲೆ ಚೀಟಿಂಗ್ ಕೇಸನ್ನು ಹಾಕಬೇಕು. ಫಸ್ಟ್ ಒಂದನೇದು. ಎರಡನೇದು, ಅವ್ರು ಸೇಲ್ ಮಾಡಿ ಹೋಗ್ಯಾರಲ್ಲೇ ಮಂದಿಗೆ, ಅಲ್ಲಿ ಏನು ಮಂದಿ ಇದ್ದಾರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ಕೂಡ ಚೀಟಿಂಗ್ ಆಗೈತೆ ಅಂಥೇಳಿ. ಆ ಮಂದಿಗೆ ಕರೆಸಿ ಅವ್ರ ಕಡೆಯಿಂದ ದುಡ್ಡನ್ನು ತುಂಬಿಕೊಂಡು ಅವ್ರ ದಾಖಲೆಯನ್ನು ಕರೆಕ್ಟ್ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಬಟ್ ಯಾರು ಚೀಟಿಂಗ್ ಮಾಡಾರಲ್ಲ ಅವ್ರ ಮೇಲೆ ಕ್ರಮ ಆಗಬೇಕಲ್ಲ, ಇಷ್ಟ ನಾ ಕೇಳೋದು. ಯಾರು ಮಾಡ್ಯಾರ ಸರ್ ಚೀಟಿಂಗ್? ಸರ್ ನೋಡ್ರಿ, ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ದೊಡ್ಡ ಟೀಮ್ ಐತಾ ಸರ್? ನೋಡಿ ಸರ್, ಇದು ಯಾರು ಮಾಡ್ಯಾರು ಅಂತ ಹೇಳಿದ್ರೆ ಹೇಳಕ್ಕೆ ಭಾಳ ಕಷ್ಟ ಇದೆ. ನಾವು ಡಾಕ್ಯುಮೆಂಟ್ ತೊಗೊಂಬಂದು ಕೊಟ್ಟಿವಿ. ಆ ಡಾಕ್ಯುಮೆಂಟ್ ಹಿಡ್ಕೊಂಡು ಆ ಜಾಗದಾಗ ಯಾರು ಈಗ ವಾಸ ಮಾಡಾಕತ್ತಾರ ಅವ್ರು ಹೋಗಿ ಕೇಳಿದರೆ ಅವ್ರಿಗೆ ಯಾರು ಸೇಲ್ ಮಾಡ್ಯಾರ, ಅವ್ರಿಗೆ ಯಾರು ದಾಖಲೆಯನ್ನು ಇಂಥವು ತೊಗೊಂಬಂದು ಕೊಟ್ಟಾರ ಅವ್ರು ಹೇಳೇ ಹೇಳ್ತಾರೆ. ನಿಮಗೆ ಇದು ಭಾಳ ದೊಡ್ಡ ಇಶ್ಯೂ ಅಲ್ಲ ಅದು. ಎಲ್ಲ ಯಾರ್ಯಾರು ಅದಾರಲ್ಲ ಎಲ್ಲರ ಹೆಸರು ಹೊರಗೆ ಬರ್ತಾವೆ. ನೀವು ತೊಗೊಂಡು ಅದು ಮಾಡ್ಬೇಕು, ನೀವು FIR ಮಾಡ್ಬೇಕು. ಈಗ ನೀವು ಹಂಗೆ ಬಿಟ್ಟರೆ ಇನ್ನೂ ಅಲ್ಲಿ 200-300 ಪ್ಲಾಟ್ ಅದಾವೆ. ಒಂದೊಂದು ಪ್ಲಾಟಿಂದ ವ್ಯಾಲ್ಯೂ 1 ಕೋಟಿ ಇದೆ. ಅಂಥವು ಪ್ಲಾಟ್ ಎಲ್ಲ ಇದೇ ಥರ ಆದರೆ ಇದು ಪಾಲಿಕೆದಾಗ ನಾವು ಪಾಲಿಕೆಗೆ ದುಡ್ಡು ಹೆಂಗೆ ಬರೋದು? ನಾವು ಎಲ್ಲ ನಮ್ದು ಇದ್ದಿದ್ದ ಆಸ್ತಿಯನ್ನು ಕರೆಕ್ಟ್ ಮಾಡ್ಕೊಂಡು ಬಿಟ್ರೆ ನಮ್ಗೆ ಯಾವ ಅನುದಾನ, ಎಲ್ಲಿಂದ ಅನುದಾನ ತರೋದು ಬೇಡ. ಇವತ್ತು ಕಾಂಟ್ರಾಕ್ಟರ್ಸು ರೋಡಿಗೆ ಬರಾಕ್ತಾರೆ, ಅವ್ರಿಗೆ ಬಿಲ್ ಮಾಡಾಕತ್ತಿಲ್ಲ, ಅವ್ರಿಗೆ
ತೊಂದರೆ ಇದೆ, ಕೆಲಸ ಮಾಡೋಕ್ಕೆ ನಮ್ಮ ವಾರ್ಡ್ದಾಗ ಮುಂದೆ ಬರಾಕತ್ತಿಲ್ಲ. ಇಂಥ ಟೈಮ್ ಇದ್ದಾಗ ನಾವು ಈ ಎಲ್ಲ ಕರೆಕ್ಟ್ ಮಾಡಿಕೊಂಡೆ ಇವ್ರ ಕಡೆಯಿಂದ ದುಡ್ಡನ್ನು ವಸೂಲಿ ಮಾಡಿಕೊಂಡ್ರೆ ನಮಗೆ ಎಲ್ಲ ರೀತಿಯಿಂದ ಎಲ್ಲರಿಗೆ ಅನುಕೂಲ ಆಗ್ತೈತಿ. ನಾವು ವಾರ್ಡ್ದಾಗ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಕಾಂಟ್ರಾಕ್ಟರ್ಗೂ ಕೆಲಸ ಮಾಡೋಕ್ಕೆ ಅವ್ರಿಗೇನು ಬಿಲ್ ಲಘು ಬಂದರೆ ಅವರು ಮುಂದೆ ಬರ್ತಾರೆ. ಈಗ ಯಾರೂ ಮುಂದೆ ಬರಾಕ್ತಿಲ್ಲ. 5 ಕರೆಯಾಗಿ ಆಗ್ತಾವೆ, ಒಂದು ಕೆಲಸ ಆಗಾಗ್ತಿಲ್ಲ.